ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ ಗೌಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ನ ನೀವು ನೋಡ್ತೀರಾ ಅಂದರೆ, ಇವತ್ತು ನನ್ನ ನೇಲ್ ಆರ್ಟ್ ಕ್ಲಾಸು ಲಾಸ್ಟ್ ಡೇ ಆಗಿರುತ್ತೆ. ಹಾಗೆಯೇ ಪ್ರಾಡಕ್ಟ್ಸ್ನೆಲ್ಲ ಹೇಗೆ ಪರ್ಚೇಸ್ ಮಾಡಿದ್ವಿ, ಹಾಗೆ ಸರ್ಟಿಫಿಕೇಷನ್ ಡೇ ಹೇಗೆ ನಡೀತು ಎಲ್ಲನೂ ಕೂಡ ಇವತ್ತಿನ ಈ ವ್ಲಾಗಲ್ಲಿ ಅಪ್ಡೇಟ್ನ ತಿಳ್ಕೊಳ್ಳೋಣ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಆ್ಯಸ್ ಯೂಶುವಲ್ ರೆಡಿಯಾಗಿ ತಿಂಡಿ ಎಲ್ಲ ಮಾಡಿ, ತಿಂಡಿ ನಾನು ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಪ್ಪುಗೆ ಲಂಚ್ ಬಾಕ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿ, ನಾನು ಕೂಡ ಬಾಕ್ಸ್ಗೆಲ್ಲನೂ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಹಾಗೆ ತಿಂಡಿ ತಿಂತ ನನಗೆ ಚಾರ್ಜರ್ ನೆನಪಾಯಿತು. ಸೊ ಅದನ್ನು ಕೂಡ ಆವಾಗಲೇ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಂಡೆ. ಆ್ಯಂಡ್ ಇವತ್ತು ನಾನು ಮನೆಗೆ ಬರೋದು ಡೌಟು. ಸೊ ಹಾಗಾಗಿ ಅದನ್ನು ಕೂಡ ಎತ್ತಿಟ್ಕೊಂಡು ಒಂದು ಪೇರ್ ಆಫ್ ಡ್ರೆಸ್ಸನ್ನು ಕೂಡ ಎತ್ಕೊಂಡೆ. ಮನೆಯಿಂದ ಹೊರಟು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು 3 ಬಸ್ ಚೇಂಜ್ ಮಾಡಿಕೊಂಡು ಸ್ಟುಡಿಯೋ ರೀಚ್ ಆಗಿ, ನೆನ್ನೆ ಕ್ಲಾಸಲ್ಲಿ ಥಿಯರಿ ಇತ್ತು, ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಹ್ಯಾಂಡ್ಸ್ ಮೇಲೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೆಲ್ಫ್ ನೇಲ್ ಆರ್ಟ್ನ ನಾವು ಮಾಡ್ಕೊತಾ ಇದ್ವಿ. ಪ್ರತಿಯೊಬ್ಬರೂ ಕೂಡ ಅವರವರ ಹ್ಯಾಂಡ್ಸ್ ಮೇಲೇ ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ರು. ಆ್ಯಂಡ್ ಫಸ್ಟು ಡಿಸೈಡ್ ಮಾಡಿದ್ದು ಒನ್ ಮಾಡ್ಕೊಳ್ಳೋಣ ಅಂತ. ಬೇಡ ಜೆಲ್ ಎಕ್ಸ್ಟೆನ್ಷನ್ಸು ಅವರವರಿಗೇ ಸೆಲ್ಫ್ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳೋಣ ಅಂತ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಫೈನಲ್ ಆಗಿ ಅವರವರ ಕೈ ಮೇಲೆ ಅವರೇನೆ ಮಾಡ್ಕೊಳ್ಳೋ ಅಂಥದ್ದನ್ನು ಫೈನಲ್ ಆಗಿ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಕೂಡ ಅವ್ರವ್ರ ಕೈ ಮೇಲೆ ನೇಲ್ ಆರ್ಟ್ನ ಮಾಡ್ಕೊಂಡ್ವಿ. ನಾನು ಈ ರೀತಿಯಾಗಿ ನನ್ನ ಕಸ್ಟಮೈಸ್ ಆಗಿ ನನ್ನ ನೇಲ್ಸ್ ಮೇಲೆ ಜೆಲ್ ಎಕ್ಸ್ಟೆನ್ಷನ್ನ ಮಾಡಿಕೊಂಡು ನೇಲ್ ಆರ್ಟ್ನ ಈ ರೀತಿಯಾಗಿ ಮಾಡಿಕೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಕಾಣಿಸ್ತಾ ಇದೆ, ಇದು ಫಸ್ಟ್ ಅಟೆಂಪ್ಟ್ ನನ್ನ ಕೈ ಮೇಲೆ ನಾನು ಮಾಡ್ಕೊತಾ ಇರೋದು. ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ. ನೇಲ್ ಆರ್ಟ್ ಎಲ್ಲ ಮಾಡಿಕೊಂಡು ಎಲ್ಲರೂ ಲಂಚ್ ಬಾಕ್ಸ್ ತೊಗೊಂಬಂದಿದ್ವಿ. ನಾನು ದೋಸೆ ತೊಗೊಂಬಂದಿದ್ದೆ, ಗೀತಾ ಚಿತ್ರಾನ್ನ ತೊಗೊಬಂದಿದ್ಲು. ಸೊ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಎಲ್ಲರೂ ಕೂಡ ತಿಂದ್ಕೊಂಡು ಇವಾಗ ಫೈನಲ್ ಆಗಿ ಎಲ್ಲರ ನೇಲ್ ಆರ್ಟನ್ನು ಕೂಡ ತೋರಿಸ್ಕೊಂಡು ಎಲ್ಲರೂ ವೀಡಿಯೋ ಮಾಡಿಕೊಂಡು ಅವ್ರವ್ರದ್ದು ವೀಡಿಯೋ ಫೋಟೋ ಶೂಟ್ ಎಲ್ಲ ತೆಕ್ಕೊಂಡು, ಇವತ್ತು ಪ್ರಾಡಕ್ಟ್ ಪರ್ಚೇಸ್ ಕೂಡ ಇರೋದ್ರಿಂದ ಮ್ಯಾಮು ಕೂಡ ಬೇಗ ಫಿನಿಷ್ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಹಂಗಾಗಿ ಎಲ್ಲರೂ ಕೂಡ ಸಿಕ್ಕಿರೋ ಅಂಥ ಟೈಮಲ್ಲಿ ಎಲ್ಲರೂ ಕೂಡ ಡಿಫ್ರೆಂಟಾಗಿ ಒಂಥರ ಎಲ್ಲರೂ ಅವ್ರವ್ರಿಗೆ ಇಷ್ಟ ಆಗೋ ಥರ ನೇಲ್ ಆರ್ಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಜಯನಗರಿಗೆ ಬಂದು ರೀಚ್ ಆದ್ವಿ. ಇವತ್ತು ಪ್ರಾಡಕ್ಟ್ ಟೂರ್ ಇರೋದ್ರಿಂದ ನಾವು ಎಲ್ಲ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಗೀತವರು ಮತ್ತು ಬೈಕಲ್ಲಿ ಬಂದಿರೋರೆಲ್ಲ ಬೈಕಲ್ಲಿ ಬಂದರು. ಎಲ್ಲರೂ ಬರೋ ತನಕ ಆಚೆ ವೆಯ್ಟ್ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೇ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟೋರಿಗೆ ಹೋದ್ವಿ. ಇಲ್ಲಿ ಮೇಕಪ್ದು, ನೇಲ್ ಆರ್ಟ್ದು ಎಲ್ಲ ಥರ ಕಾಸ್ಮೆಟಿಕ್ಸ್ ಎಲ್ಲನೂ ಕೂಡ ಇತ್ತು. ಆ್ಯಂಡ್ ಮ್ಯಾಮ್ ಕೂಡ ಯಾವಾಗಲೂ ಇಲ್ಲೇ ತೊಗೊಳ್ಳೋದಂತೆ, ಅವರಿಗೆ ನಿಯರ್ ಅಂತೆ ಮತ್ತು ನೀಟಾಗಿ ಇಲ್ಲಿ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದರು. ನಾನು ಮತ್ತು ವಿಜಯ ಅಕ್ಕ ಇಬ್ಬರೇ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದು. ಇನ್ನು ಮಿಕ್ಕಿದವರೆಲ್ಲ ನೆಕ್ಸ್ಟ್ ಟೈಮ್ ತೊಗೋತೀವಿ. ಮತ್ತು ಅವರು ಪ್ರಾಡಕ್ಟ್ ನಾಲೆಜ್ನ ತೊಗೊಂಡ್ರು, ಯಾವ ಥರ ತೊಗೋಬೇಕು ಏನು ಎಲ್ಲ. ಆ್ಯಂಡ್ ನಾನು ಮತ್ತು ವಿಜಯ ಅಕ್ಕ ತೊಗೊಂಡ್ವಿ. ಮತ್ತು ಕೆಲವೊಂದು ಇನ್ನೂ ಒಂದೊಂದು ಪ್ರಾಡಕ್ಟ್ಸು ಶಾಪಲ್ಲಿ ಕೂಡ ಇರಲಿಲ್ಲ. ಅವರು ಲಿಸ್ಟ್ನ ಮಾಡಿಕೊಂಡು ನೆಕ್ಸ್ಟು ನಾನು ಸ್ಟುಡಿಯೋಗೆ ನಾಳೆ ಸರ್ಟಿಫಿಕೇಷನ್ ಡೇ ಆಯ್ತಲ್ಲ ಆವಾಗಲೇ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಯಾವುದ್ಯಾವ್ದಿದೆ ಎಲ್ಲನೂ ಕೂಡ ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ಪರ್ಚೇಸ್ನ ಮಾಡಿದ್ವಿ. ಒಂದು 14,000 ತನಕನೂ ಬಿಲ್ ಆಯಿತು. ಆ್ಯಂಡ್ ಇನ್ನೂ ಕೆಲವೊಂದು ಪ್ರಾಡಕ್ಟ್ ಬರೋದಿದೆ, ಅದು ನಾಳೆ ತಂದು ಕೊಡ್ತಾರೆ. ಆ್ಯಂಡ್ ಅದನ್ನು ಬಿಲ್ ಹಾಕಿಸ್ಕೊಂಡು ತೊಗೊಂಡು ನೆಕ್ಸ್ಟು ನಾಳೆ ರೆಡ್ ಡ್ರೆಸ್ ಹೇಳಿದರು. ಸೊ ನಾನು ಮತ್ತು ಗೀತಾ ಇಬ್ಬರೂ ಜಯನಗರ ಎಲ್ಲ ಹುಡುಕ್ತಾ ಇದ್ದೀವಿ ರೆಡ್ ಡ್ರೆಸ್ಸನ್ನ. ಬನ್ನಿ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ನ ಕೊಡ್ತೀನಿ. ಎಲ್ಲಿ ಹುಡ್ಕೋದು ರೆಡ್ ಕಲರ್ ಸಿಗ್ತಾನೆ ಇರಲಿಲ್ಲ. ಫುಲ್ ಎಲ್ಲ ಮೆರೂನ್ ಕಲರು ಮತ್ತು ಪಿಂಕ್ ಕಲರು ಇದೇ ಸಿಗ್ತಾಯಿತ್ತು. ಆ್ಯಂಡ್ ಹುಡುಕಿ ಸಾಕಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ತಿನ್ಕೊಂಡು ಮತ್ತು ಎಷ್ಟು ಅಂಗಡಿ ಹುಡುಕಿದ್ರು ಇಲ್ಲ. ಕೇಳಿದ್ರೆ ವ್ಯಾಲೆಂಟೈನ್ಸ್ ಡೇ ಟೈಮಿಗೆ ಬರುತ್ತೆ, ಇವಾಗಿಲ್ಲ ರೆಡ್ ಕಲರು ಅಂತ ಹೇಳ್ತಿರೋರು. ನಮಗೆ ಇಷ್ಟ ಆಗಿರೋ ರೆಡ್ ಇರ್ತಿರಲಿಲ್ಲ, ಫುಲ್ಲು ಪಿಂಕೇ ಮೆರೂನೇ ಈ ಥರನೇ ಇತ್ತು. ಫೈನಲ್ ಆಗಿ ಒಂದು ರೆಡ್ ಟೀ ಶರ್ಟ್ ಸಿಕ್ತು. ನೋಡಿ ಪಿಂಕ್ ಥರನೇ ಕಾಣಿಸ್ತಾ ನೋಡಿ. 3 ಜನನೂ ಒಂದೇ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ಸಿಕ್ಕಲೇ ಇಲ್ಲ. ಇದೊಂದು ಸಿಕ್ಕಿರೋದೇ ಪುಣ್ಯ, ಅವಳು ನನ್ನ ಮನೇಲಿರೋದೇ ಹಾಕೋತೀನಿ ಸಾಕು ಅಂದ್ಲು. ಸೊ ನಾನು ಅದಕ್ಕೆ ಮ್ಯಾಚಿಂಗ್ ಒಂದು ಓಲೆ ಮತ್ತು ಒಂದು ಸರನೂ ಕೂಡ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಓಡಾಡ್ತಿರ್ಬೇಕಾದ್ರೆ ಫುಲ್ ಸ್ಟ್ರೀಟಲ್ಲೆಲ್ಲನೂ ಕೂಡ ಏನು ಚೆನ್ನಾಗಿ ಕಾಣಿಸುತ್ತೋ ಅದನ್ನೆಲ್ಲ ತೊಗೋಬೇಕು ಅನ್ನಿಸ್ತಿತ್ತು, ತೊಗೊತಾ ಇದ್ರಿ. ಆಮೇಲೆ ಅಲ್ಲಿಂದ ಅದಕ್ಕೊಂದು ಪ್ಯಾಂಟ್ ಬೇಕಲ್ಲ, ಸೊ ಅದನ್ನು ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ತೊಗೊಂಡು ಗೀತವರು ರೆಗ್ಯುಲರಾಗಿ ಇಲ್ಲಿ ಬಂದಾಗ ಈ ಹೋಟೆಲ್ಗೆ ಹೋಗಿ ತಿಂತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸೊ ಹಂಗಾಗಿ ಅಲ್ಲಿ ಹೋಗಿ ಅವಳು ಉಪ್ಪಿಟ್ಟು ತೊಗೊಂಡ್ಳು, ಹಾಗೆ ಒಂದು ಮಸಾಲೆ ದೋಸೆನೂ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇಬ್ಬರೂ ಕೂಡ ತಿಂದ್ಕೊಂಡು ಅಲ್ಲಿಂದ ಏನೇನು ಪರ್ಚೇಸ್ ಮಾಡಿದ್ವಿ ಎಲ್ಲನೂ ಕೂಡ ಡಿಕ್ಕಿಗೆ ಹಾಕಿ ತುಂಬಿದ್ಲು ಗೀತಾ. ಅಲ್ಲಿಂದ ಹೊರಡೋಷ್ಟರಲ್ಲಿ ಆಲ್ರೆಡಿ ನಮಗೆ 6:30 ಆಗೋಗ್ಬಿಟ್ಟಿತ್ತು. ಇಬ್ಬರೂ ಹೊರಟ್ವಿ. ಅದವೇ ಹೋಗ್ಬೇಕಾದ್ರೆ ಫಿಶ್ ತೊಗೊತಾ ಇದ್ಲು. ಫಿಶ್ ಅಂಗಡೀಲಿ ಇಲ್ಲೇ ರೆಗ್ಯುಲರಾಗಿ ಕೂಡ ತೊಗೊಳೋದು, ಏನೇನು ತೊಗೋತಲ್ಲ ಎಲ್ಲನೂ ಕೂಡ ನಂಗೆ ಇಲ್ಲಿ ಹಿಂಗೆ ತೊಗೋತೀವಿ ಹಿಂಗೆ ಫುಲ್ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಂಡು ನನ್ನನ್ನು ಕರ್ಕೊಂಡೋದ್ಲು ಅವ್ರ ಮನೆ ಹತ್ರ.
ಆ್ಯಂಡ್ ಅವ್ರ ಮಗನ ಟ್ಯೂಷನಿಗೆ ಬಿಟ್ಟಿದ್ರು. ಅವ್ರ ಟ್ಯೂಷನಿಂದ ಕರ್ಕೊಂಡು ಅವನು ಕೂಡ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಅವಳು ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಮಾಡಿಕೊಟ್ಲು. ಇಬ್ಬರೂ ಕೂಡ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಅವ್ನ ಮಗಂಗೆ ಹೋಮ್ವರ್ಕ್ ಎಲ್ಲ ಬರ್ಸಿದ್ರು. ನಂದು ಮನೆ ಸೂಪರ್ ಆಗಿ ನೋಡ್ಕೊಳ್ಳಿ. ನಾನು ಚೆನ್ನಾಗಿಲ್ವಾ? ನೋಡು ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಸೋ ಮಚ್. ಕಿತಾಪತಿ ಚಿತ್ರ ಮಾಡ್ಕೊಂಡ್ ಬಂದಿದ್ದೀಯ. ಚೆನ್ನಾಗೈತೆ ಚಿನ್ನು, ನಂದು ನಮ್ಮ ಮ್ಯಾಮ್ ಎಲ್ಲ ಚೆನ್ನಾಗೈತೆ ಅಂದ್ರು. ಚೆನ್ನಾಗೈತೆ ಅದು. ಚಿರು ನಮ್ಮಿಬ್ರು ನೇಲ್ ಆರ್ಟಿಗೆ ಅವನ ಅಭಿಪ್ರಾಯನ ತಿಳಿಸ್ತಾ ಆಮೇಲೆ ಸ್ಮಿತಕ್ಕನೂ ಕೂಡ ಕಾಲ್ ಮಾಡಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಅವ್ನ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು 3 ಜನನೂ ಕೂಡ ಸ್ಮಿತಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸ್ಮಿತಕ್ಕ ಆಲ್ರೆಡಿ ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ ಎಲ್ಲನೂ ಕಟ್ ಮಾಡ್ತಾಯಿದ್ರು. ಆಮೇಲೆ ಗೀತಾ ಫಿಶ್ ಎಲ್ಲ ತೊಗೊಂಬಂದಿದ್ಲಲ್ಲ ಅದನ್ನು ಕೂಡ ಎತ್ಕೊಂಡು ಅವಳು ಅದ್ರದ್ದು ರೆಸಿಪಿ ಮಾಡೋದಕ್ಕೆ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಕಲಸಿಡೋದಕ್ಕೆ ಅವಳು ಎತ್ತಿಡ್ತಾಯಿದ್ಲು. ನಾನು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೆ ಟೊಮೆಟೊ ಅದು ಇದು ಕಟ್ ಮಾಡಿಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಇರಲಿ ಅಂದ್ಬಿಟ್ಟು 3 ಜನ ಸೇರಿಕೊಂಡು ಅಡುಗೆ ಮಾಡೋದನ್ನು ವಿಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಂಡೆ. ಗೀತಾ ಬಿರಿಯಾನಿಗೆಲ್ಲ ಒಗ್ಗರಣೆ ಹಾಕಿ ಅವಳೇ ಅಡುಗೆ ಎಲ್ಲನೂ ಕೂಡ ಮಾಡ್ತಾಯಿದ್ಲು. ಗೀತಾ ಮತ್ತು ನಾನು ಇಬ್ಬರು ಒಂದೇ ಏಜೇನೆ. ಇಬ್ರದ್ದು ಮೆಂಟಾಲಿಟಿ ಲೈಕ್ ಒಂದೇ ಥರ ಇರುತ್ತೆ ಒಂದು ಸಿಚುಯೇಷನಲ್ಲಿ, ಒಂದೇ ಏಜ್ ಅಲ್ವಾ, ಹಂಗಾಗಿ ಆಮೇಲೆ ತುಂಬ ಕ್ಲೋಸ್ ಆದ್ವಿ. ಕ್ಲಾಸಲ್ಲೂ ಅಷ್ಟೇ. ಹಾಗೆ ಗೀತಾ ಅನ್ನೋರೆಲ್ಲ ನನಗೆ ಜಾಸ್ತಿ ಬೇಗ ಕನೆಕ್ಟ್ ಆಗ್ತಾರೆ ಅಂತ ಅನಿಸುತ್ತೆ. ಮೆಹಂದಿ ಕ್ಲಾಸಲ್ಲೂ ಅಷ್ಟೇ ಗೀತಾ ಅಂತ ಹೇಳ್ಬಿಟ್ಟು ಅವಳು ತುಂಬ ಕ್ಲೋಸ್ ಆದಳು. ಆ್ಯಂಡ್ ಅವಳಂತೂ ನನ್ನದು ಪ್ರತಿಯೊಂದು ಸಕ್ಸಸ್ ಆಗಿರ್ಬೋದು, ಪ್ರತಿಯೊಂದು ಏನೇ ಇದ್ರೂ ಕೂಡ ಅವಳು ಖುಷಿ ಪಡ್ತಾಳೆ ಆ್ಯಂಡ್ ಸಪೋರ್ಟ್ ಮಾಡ್ತಾಳೆ. ಅದೇ ಥರ ಇವಳು. ಆ್ಯಂಡ್ 3 ಜನನೂ ಖುಷಿಯಿಂದ ಅಡುಗೆ ಮಾಡಿಕೊಂಡು ಕೂತಿದ್ವಿ. ಆಮೇಲೆ ಪ್ರಾಡಕ್ಟ್ ಎಲ್ಲ ತೊಗೊಂಬಂದಿದ್ವಲ್ಲ ಅದ್ರದ್ದೆಲ್ಲ ಏನೇನು ಪ್ರೈಸ್ ಹಾಕೋರೆ ಅದ್ರ ಮೇಲಿರೋ ಪ್ರೈಸು ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಆಮೇಲೆ ಗೀತಾ ಫಿಶನ್ನು ಕೂಡ ತವಾ ಫ್ರೈ ಮಾಡ್ತಾಯಿದ್ಲು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮಾಡಿದ್ವಿ. ಆ್ಯಂಡ್ ಸ್ಮಿತಕ್ಕ ಒಂದು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು, ಅವ್ರ ಮನೇಲೇ ಇರಿಸ್ಕೊಂಡಿದ್ರು. ಆ್ಯಂಡ್ ಗೀತಾ ಅವರು ಹಸ್ಬೆಂಡು ಮಗು ಎಲ್ಲ ಊಟ ಮಾಡಿಬಿಟ್ಟು ಅವ್ರ ಮನೆಗೆ ಹೊರಟ್ರು. ಆಮೇಲೆ ನಾವೆಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಒಂದು 11 ಅನ್ನೋಂಗೆ ಎಲ್ಲರೂ ಮಲ್ಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವ್ರ ಮನೆಯಲ್ಲೇ ಸ್ನಾನ ಎಲ್ಲ ಕೂಡ ಮಾಡಿಕೊಂಡು ರೆಡಿ ಆದ್ವಿ. ಆಮೇಲೆ ಅಕ್ಕ ಒಂದು ಗ್ಲಾಸ್ ಬಿಸಿನೀರು ಕೂಡ ಕಾಯಿಸ್ಕೊಟ್ರು, ಕುಡ್ಕೊಂಡು ಅಕ್ಕ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ತಿಂಡಿನೂ ರೆಡಿ ಮಾಡಿಬಿಟ್ಟಿದ್ರು. ನಾನು ನೆಪ್ಸೇ ಇರಲಿಲ್ಲ, ನಾವು ಕೂಡ ಸ್ಟ್ರೈನ್ ಆಗಿಬಿಟ್ಟಿತ್ತು, ಸೊ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದೆ. ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಸ್ವಲ್ಪ ಮಾಡಿಕೊಂಡೆ. ಆಮೇಲೆ ಮಿಕ್ಕಿದ ಅಕ್ಕನೂ ಕೂಡ ಸ್ಟ್ರೈಟ್ನಿಂಗ್ ಮಾಡಿಕೊಟ್ರು. ಆಮೇಲೆ ಗೀತಾ ಬಂದಳು, ಅವಳು ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಆಮೇಲೆ ಬಂದಳು. ಆಮೇಲೆ ನಾವು ತಿಂಡಿ ಹಾಕ್ಕೊಂಡು ತಿಂತಾಯಿದ್ವಿ. ನಾನು ಮೇಕಪ್ ಎಲ್ಲನೂ ಮಾಡಿಕೊಂಡೆ. ಆಮೇಲೆ ಅಕ್ಕಂಗೂ ಮೇಕಪ್ ಎಲ್ಲ ಮಾಡಿಕೊಟ್ಟೆ. ಸ್ಮಿತಕ್ಕಂಗೆ ಎಲ್ಲರೂ ಕೂಡ ರೆಡಿಯಾಗಿ ಒಂದು ವಿಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ಕ್ಯಾಬ್ನ ಬುಕ್ ಮಾಡಿಕೊಂಡು ಇಲ್ಲಿಂದ ಸ್ಟುಡಿಯೋ ತನಕ ಹೋಗೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಡ್ತು. ಕ್ಯಾಬು ಸ್ವಲ್ಪ ಬರೋದು ಲೇಟಾಯಿತು ಮತ್ತು ಮಧ್ಯದಲ್ಲಿ ರೋಡಲ್ಲೂ ಕೂಡ ಸ್ಟಕ್ ಆಗಿಬಿಡ್ತು. ಸೊ ಹಂಗಾಗಿ ಸ್ಟುಡಿಯೋ ಹತ್ರ ಹೋಗೋಷ್ಟರಲ್ಲಿ ತುಂಬ ಲೇಟಾಗೋಯಿತು. 11 ಅಷ್ಟೆಲ್ಲ ಬನ್ನಿ ಅಂತ ಹೇಳಿದ್ರು. 11:30 ಆದ್ರೂ ನಾವು ಇಲ್ಲೇ ಇದ್ವಿ. ತುಂಬ ಟ್ರಾಫಿಕ್ ಕೂಡ ಇತ್ತು, ಹಾಗಾಗಿ ಸ್ವಲ್ಪ ಹೋಗೋದೂ ಲೇಟಾಯಿತು. ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ ಕೂಡ ಇತ್ತು ಇವತ್ತು. ಕಾಲ್ ಮಾಡಿದಾಗ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮ್ಯಾಮ್ಗೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾವು ಸ್ಟುಡಿಯೋ ಹತ್ರ ರೀಚ್ ಆದಾಗ ಆಲ್ರೆಡಿ 1-12 ಆಗೋಗ್ಬಿಟ್ಟಿತ್ತು. ಇದು ಫುಲ್ಲು ಲಾಸ್ಟ್ ಫ್ಲೋರಲ್ಲಿರೋದು, ಬೆಟ್ಟ ಹತ್ತದಂಗೆ ಆಗೋಗ್ಬಿಡ್ತಾಯಿತ್ತು. ಫುಲ್ಲು ಸುಸ್ತಾಗ್ತಾಯಿತ್ತು. ಒಂದೊಂದೇ ಫ್ಲೋರ್ನ ಹತ್ತಿ ಅಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಹೋಗ್ತಾಯಿದ್ವಿ. ಫೈನಲಾಗಿ ಕ್ಲಾಸಿಗೆ ಬಂದು ಕೂತ್ಕೊಂಡ್ವಿ. ಅರ್ಧ ಆಗಿತ್ತು ಸೆಲ್ಫ್ ಗ್ರೂಮಿಂಗ್ ಕ್ಲಾಸು, ಇನ್ನು ಅರ್ಧ ಇತ್ತು. ಎಲ್ಲರೂ ಕೂಡ ಇಂಟ್ರೆಸ್ಟಾಗಿ ನೋಡ್ಕೊತಾ ಇದ್ರು. ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ ಎಲ್ಲ ಆದಮೇಲೆ ಸರ್ಟಿಫಿಕೇಷನ್ ಕೂಡ ಇವಾಗ ಎಲ್ರಿಗೂ ಇಶ್ಯೂ ಮಾಡ್ತಿದ್ರು. ಎಲ್ಲರೂ ಅವರ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೀಡ್ಬ್ಯಾಕ್ನ ಕೇಳಿದ್ರು. ಫೀಡ್ಬ್ಯಾಕ್ನೆಲ್ಲನೂ ಕೊಟ್ರಿ. ಆ್ಯಂಡ್ ಇವ್ರು ಲಲಿತಕ್ಕ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಇವತ್ತು ಮಾತಾಡಿದ ಎಲ್ರಿಗೂ ಖುಷಿ ಆಯಿತು.
ಓಕೆ ಗೈಸ್ ಸಕ್ಕತ್ತಾಗಿದೆ. ಅಮ್ಮ ಸ್ಟಪ್ಪ ಇದೇನಿದು ಓಕೆ ಮ್ಯಾಮ್ ಎಲ್ಲರೂ ಬನ್ನಿ. ಇಲ್ಲ ಮ್ಯಾಮ್ ಎಲ್ಲರೂ ನಮ್ಮ ಕೈ ಇಟ್ಕೊಳ್ಳಿ. ಎಲ್ಲರೂ ಕೈ ಕಟ್ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಮ್ಯಾಮ್ ಒಬ್ರಿಗೊಬ್ರು ಕೈ ಇಟ್ಕೊಳ್ಳಿ. ಇಟ್ಸ್ ಓಕೆನಾ? 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 ಆಲ್ ದ ಬೆಸ್ಟ್. ಓಕೆ ಇವಾಗ ಬಿಡಿ ನಾನು ಮಾಡ್ಕೊತೀನಿ. ಎಲ್ಲ ಒಟ್ಟಿಗೆ ತೋರಿಸ್ಬಿಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಿಡಿಯೋನೇ ಫೋಟೋ ಆಮೇಲೆ ಯಾವ ಫೋಟೋ ಬರ್ತಿದ್ದೀವಿ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾರಾದ್ರೂ ಫೋಟೋ ತೆಗೆದು ಇಲ್ಲೇ ಐತೆ ಕ್ಯಾಮ್ರಾ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನೈಸ್ ಬಾಂಬ್. ಎಷ್ಟು ವಿಡಿಯೋ ನೋಡ್ಕೋ. ಆಲ್ ದ ಬೆಸ್ಟ್. ಪರವಾಗಿಲ್ಲ. ಥ್ಯಾಂಕ್ ಯು. ಮ್ಯಾಮ್ ಡೈರೆಕ್ಟ್ ಮ್ಯಾಮ್ ಶುಗರ್ ಮ್ಯಾಮ್ ಅಲ್ಲ ಮ್ಯಾಮ್ ಬನ್ನಿ. ಈ ನೆಕ್ಸ್ಟ್ ಡಯಾಬಿಟಿಸ್ ಹೌದಾ ಕಾಲ್ ಮಾಡ್ತೀನಿ ಬನ್ನಿ. ಮ್ಯಾಮ್ ವಿಡಿಯೋ ಆಟ ಆಲ್ ದ ಬೆಸ್ಟ್. ಎಲ್ಲರೂ ಒಬ್ರು ಇಟ್ಕೊಂಡು ಎಲ್ಲರೂ ಕೈ ಇಟ್ಕೊಂಡು ತಿನ್ಸ್ಬಿಡಿ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವತ್ತೇನೆ ಲಾಸ್ಟ್ ಆ್ಯಂಡ್ ಫೈನಲ್ ಕ್ಲಾಸ್ ಆಗಿತ್ತು. ಆ್ಯಂಡ್ ನೆನ್ನೆ ಪ್ರಾಡಕ್ಟ್ ಪರ್ಚೇಸಲ್ಲಿ ಕೆಲವೊಂದು ಪ್ರಾಡಕ್ಟ್ನ ಡೈರೆಕ್ಟಾಗಿ ಸ್ಟುಡಿಯೋಗೆ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಹಂಗಾಗಿ ಇದು ನೈಲ್ ಕಲರ್ ಏನು ಜೆಲ್ ನೈಲ್ ಪಾಲಿಶ್ ಏನಿದೆ ಇದನ್ನು 24 ಪೀಸಸ್ ಇರುತ್ತೆ. ಇದನ್ನು ಮ್ಯಾಮು ಚೂಸ್ ಮಾಡಿದ್ರು, ಇದನ್ನೇ ತೊಗೊಳೋದಕ್ಕೆ ರೆಫರ್ ಕೂಡ ಮಾಡಿದರು. ಸೊ ಹಾಗಾಗಿ ನಾನು ಕೂಡ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇದರಲ್ಲಿ ನಾರ್ಮಲ್ ನೈಲ್ ಪಾಲಿಶ್ ಥರ ಇರಲಿಲ್ಲ, ಇದನ್ನು ಬೇರೆ ಬ್ರಷಲ್ಲಿ ಅಪ್ಲಿಕೇಶನ್ ಬ್ರಷಲ್ಲಿ ಅಪ್ಲೈ ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಾನು ನೋಡಿದ ತಕ್ಷಣ ಶಾಕ್ ಆಗಿಬಿಟ್ಟೆ. ಮ್ಯಾಮ್ ಇದರಲ್ಲಿ ಅಪ್ಲೈ ಮಾಡಬೇಕಾ ಅಂತ ಕೇಳ್ತಾ ಇದ್ದೆ ಮ್ಯಾಮ್ನ. ಅವರು ಇವಾಗ ಇದೇನೇ ಟ್ರೆಂಡ್ ಇರೋದು, ಇದೇನೇ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನೇನು ಓಪನ್ ಮಾಡಿಬಿಟ್ಟಿದೆ ನಾನು ಆಲ್ರೆಡಿ, ಇನ್ನೇನು ಮಾಡೋಕ್ಕಾಗಲ್ಲ. 4,449 ಸಮಥಿಂಗ್ ಅನಿಸುತ್ತೆ ಇದ್ರ ಪ್ರೈಸ್ ಬಂದು. ಸೊ ಅದು ಇನ್ನು ಕೆಲವೊಂದು ಪ್ರಾಡಕ್ಟ್ ಎಲ್ಲನೂ ತೊಗೊಂಡು 5,000 ಸಮಥಿಂಗ್ ಬಿಲ್ ಆಯಿತು ಇವತ್ತೂ ಕೂಡ. ಬಾಯ್. ಮೂರು ಜನ ಒಟ್ಟಿಗೆ ನಮ್ಮ ನೇಲ್ ಆರ್ಟ್ ಕ್ಲಾಸಿಗೆ ಬರೋಷ್ಟು ದಿನವೂ ನಮ್ಮದೊಂಥರ ಇದೊಂದು ಮಶ್ರೂಮ್ ಬಿರಿಯಾನಿ ಅಡ್ಡ ಆಗೋಗ್ಬಿಟ್ಟಿದ್ದು ಶ್ರೀನಗರ್ ಬಸ್ ಸ್ಟ್ಯಾಂಡಲ್ಲಿ. ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲಲ್ಲ, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬಂದು 3 ಜನನೂ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಮಂಚೂರಿಯನ್ ತಿಂದ್ಕೊಂಡು ಅವರಿಬ್ರು ಕೂಡ ಕ್ಯಾಬ್ ಮಾಡಿಕೊಂಡು ಅವ್ರ ಮನೆಗೆ ಹೋದರು. ಆ್ಯಂಡ್ ನಾನು ಬಸ್ ಅಲ್ಲೇ ಇತ್ತಲ್ಲ ಬಸ್ನ ಹತ್ಕೊಂಡು ಕುಣಿಗಲ್ ಕಡೆ ಬಂದೆ. ಆ್ಯಂಡ್ ನೈಲ್ ಆರ್ಟ್ ಏನೋ ಒಂಥರ ನೆಕ್ಸ್ಟ್ ಡೇ ಬೈ ಡೇ ಅದ್ರದ್ದು ಫಿನಿಶಿಂಗ್ ಆಗಿರ್ಬೋದು ಮತ್ತು ಅದ್ರ ಲುಕ್ಕು ಚೇಂಜ್ ಆಗ್ತಾನೆ ಇತ್ತು. ಆ್ಯಂಡ್ ನಾನು ಕುಣಿಗಲ್ಲಿಗೆ ಬಂದು ರೀಚ್ ಆದಾಗ 7:38 ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಹೋದರು. ಮನೆಗೆ ಹೋಗಿ ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೊಂಡೆ. ಅದ್ರ ಬೆಳಗ್ಗೆಗೆ ನನ್ನ ಮಗನಿಗೆ ರವೆ ಇಡ್ಲಿ ಮತ್ತು ಮ್ಯಾಂಗೋನ ಸ್ನ್ಯಾಕ್ಸಿಗೆ ಹಾಕಿದ್ದೆ. ಇವತ್ತು ರವೆ ಇಡ್ಲಿ ಇತ್ತು. ಮತ್ತು ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ. ಅವನನ್ನು ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು ಫುಲ್ ರೆಸ್ಟ್ ಮಾಡಿದೆ, ಸಾಕಾದಂಗೆ ಆಗ್ಬಿಟ್ಟಿತ್ತು ಓಡಾಡಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.